ಹಾಯ್ ಫ್ರೆಂಡ್ಸ್, ನಾನಿವತ್ತು ಆನೇಕಲ್ಲಲ್ಲಿರುವಂತಹ ಕೌಶಲ್ಯ ಅಭಿವೃದ್ಧಿ ಕೇಂದ್ರಕ್ಕೆ ಬಂದಿದ್ದೀನಿ. ಇಲ್ಲಿ ಫ್ರೀ ಟೈಲರಿಂಗ್ ಹಾಗೆ ಕಂಪ್ಯೂಟರ್ ಬೇಸಿಕ್ ನಾಲೆಜ್ ನಮಗೆ ಕಲಿಸ್ಕೊಡ್ತಿದ್ದಾರೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ಒಂದು ಸಾರಿ ವಿಸಿಟ್ ಆಗಿ. ಇಲ್ಲಿ ನಡೆಯುವಂಥ ಕ್ಲಾಸ್ ಬಗ್ಗೆ ನಾವು ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ. ಹಾಯ್ ಮ್ಯಾಮ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಮ್ಯಾಮ್? ಐ ಆಮ್ ಫೈನ್, ಥ್ಯಾಂಕ್ ಯು. ಏನು ಹೇಳ್ತೀರಾ ಮ್ಯಾಮ್? ಕಂಪ್ಯೂಟರ್ ಕ್ಲಾಸ್ ನಡೆಸ್ತಾ ಇದ್ದೀರಾ, ಸ್ಟೂಡೆಂಟ್ಸ್ ಹೇಗೆ ಕಲಿತಿದ್ದಾರೆ? ನಮ್ಮದು ಪ್ರಾಜೆಕ್ಟ್ ಹೆಸರು ಕೌಶಲ್ಯ ಟ್ರೈನಿಂಗ್ ಸೆಂಟರು. ನಮ್ಮ ಕಂಪನಿ ಬಂದು ಲೆಬನೈಟ್ ಸರ್ವಿಸಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡು. ನಮ್ಮ ಫಂಡಿಂಗ್ ಪಾರ್ಟ್ನರು ಆದಿತ್ಯ ಬಿರ್ಲಾ ಗ್ರೂಪು. ನಾವಿಲ್ಲಿ 2 ತಿಂಗಳು ವೊಕೇಶ್ನಲ್ ಟ್ರೈನಿಂಗ್ ಇರುತ್ತೆ. ಏಜ್ ಲಿಮಿಟ್ ಬಂದು 18 to 35 ಇಯರ್ಸು. 3 ಕೋರ್ಸ್ ರನ್ ಮಾಡ್ತಾ ಇದ್ದೀವಿ. ಸೆಲ್ಫ್ ಎಂಪ್ಲಾಯ್ಡ್ ಟೈಲರಿಂಗು, ಡೇಟಾ ಎಂಟ್ರಿ ಆಪ್ರೇಟರು, ಅಕೌಂಟ್ ಎಕ್ಸಿಕ್ಯೂಟಿವ್. 2 ತಿಂಗಳು ಟ್ರೈನಿಂಗ್ ಆದಮೇಲೆ ನಾವೇ 100% ಪ್ಲೇಸ್ಮೆಂಟ್ ಮಾಡ್ತೀವಿ. ಮತ್ತು ಟ್ರೈನಿಂಗು ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಫೀಸ್ ಮಾಡ್ತಾ ಇದ್ದೀರಾ, ಯಾರಿಗೆ ಸ್ಕಿಲ್ಲಿಂಗ್ಸ್ ಇಲ್ಲ, ಇಂಟರ್ವ್ಯೂಸ್ ಅಟೆಂಡ್ ಮಾಡೋಕ್ಕೆ ಯಾರಿಗೆ ಕಷ್ಟ ಆಗ್ತಾ ಇದೆ, ಯಾರಿಗೆ ಟೆಕ್ನಿಕಲ್ ನಾಲೆಡ್ಜ್ ಇಲ್ಲ ಅಂಥವರೆಲ್ಲ ಬಂದು ನಮ್ಮ ಟ್ರೈನಿಂಗ್ ಸೆಂಟ್ರಲ್ಲಿ ಜಾಯಿನ್ ಆಗ್ಬೋದು. ಟ್ರೈನಿಂಗು ಕೊಟ್ಟು ನಿಮಗೆ ಪ್ಲೇಸ್ಮೆಂಟು ನಾವೇ ಮಾಡ್ತೀವಿ. ಇಲ್ಲಿ ಫ್ರೀ ಟೈಲರಿಂಗ್ ಹಾಗೆ ಕಂಪ್ಯೂಟರ್ ಕ್ಲಾಸ್ ಕಲಿಸ್ಕೊಡ್ತಿದ್ದಾರೆ. ಆದರೆ ಟೈಲರಿಂಗ್ನ ಕೋಚ್ ಆಗಿ ರಾಜು ಸರ್ ಹತ್ರ ಮಾತಾಡೋಣ ಬನ್ನಿ. ನಮಸ್ಕಾರ, ನನ್ನ ಹೆಸರು ರಾಜು ಅಂತ. ನಮ್ಮ ಸ್ಟೂಡೆಂಟ್ಗಳಿಗೆ ಫಸ್ಟ್ ಬಂದಾಗ ಮಿಷಿನ್ ಬಗ್ಗೆ ಮತ್ತು ಏನು ಗಾರ್ಮೆಂಟ್ಸ್ ಬಗ್ಗೆ ಏನು ಗೊತ್ತಿರಲ್ಲ, ಅವ್ರಿಗೆ ಗಾರ್ಮೆಂಟ್ಸ್ ಬಗ್ಗೆನೂ ಏನು ಹೇಳ್ಕೊಡ್ತೀನಿ. ಆಮೇಲೆ ಬಂದು ಇಲ್ಲಿ ಶರ್ಟು ಮತ್ತು ಬ್ಲೌಸು ಇದೆಲ್ಲ ಹೇಳ್ಕೊಡ್ತಾಯಿದ್ದೀನಿ. ಫಸ್ಟ್ ಸ್ಟಾರ್ಟಿಂಗ್ಗೆ ಅವ್ರಿಗೆ ಎಮ್ಮಿಂಗ್ ಹೇಳ್ಕೊಡ್ತೀನಿ. ಎಮ್ಮಿಂಗ್ ಆದ ತಕ್ಷಣ ಬಟನ್ ಹೇಳ್ಕೊಡ್ತೀನಿ. ಬಟನ್ ಆದ ತಕ್ಷಣ ಹುಕ್ಸು ಹೇಳ್ಕೊಡ್ತೀನಿ. ಹುಕ್ಸಲ್ಲಿ ಹೇಳ್ಕೊಟ್ಟ ತಕ್ಷಣ ಒಂದು ಪೆಟ್ಟಿಕೋಟೆ ಹೇಳ್ಕೊಡ್ತೀನಿ. ಪೆಟ್ಟಿಕೋಟೆಯಲ್ಲಿ ಯಾವ ಥರ ಮೆಜರ್ಮೆಂಟ್ ತೊಗೊಬೇಕು, ಯಾವ ಥರ ಹೊಲಿಬೇಕು ಅನ್ನೋದು ಹೇಳ್ಕೊಡ್ತೀವಿ. ಅದಾದ ತಕ್ಷಣ ಅಂಬ್ರೆಲ್ಲ ಕಟ್ಟಿಂಗ್ ಹೇಳ್ಕೊಡ್ತೀವಿ. ಅಂಬ್ರೆಲ್ಲ ಯಾವ ಥರ ಮೆಜರ್ಮೆಂಟ್ ತೊಗೊಬೇಕು, ಯಾವ ಥರ ಶೇಪ್ ತೊಗೊಬೇಕು, ಕಟ್ ಮಾಡೋ ಥರ ಹೇಳ್ಕೊಡ್ತೀವಿ. ಅದಾದ ತಕ್ಷಣ ಅವ್ರಿಗೆ ಚೂಡಿದಾರ್ ಟಾಪ್ ಹೇಳ್ಕೊಡ್ತೀನಿ. ಚೂಡಿದಾರ್ ಎಲ್ಲಿಂದ ಮೆಜರ್ಮೆಂಟ್ ತೊಗೊಬೇಕು, ಯಾವ ಥರ ಮೆಜರ್ಮೆಂಟ್ ತೊಗೊಬೇಕು, ಯಾವ ಥರ ಹೊಲಿಬೇಕು ಅನ್ನೋದು ನಾನು ನೀಟಾಗಿ ಹೇಳ್ಕೊಡ್ತೀನಿ. ಅದಕ್ಕೆ ಪ್ಯಾಂಟನ್ನು ಸಮೇತ ಹೇಳ್ಕೊಡ್ತೀವಿ. ಇವೆಲ್ಲ ಆದಮೇಲೆ ಅವ್ರಿಗೆ ನಿಧಾನಕ್ಕೆ ಬ್ಲೌಸ್ ಹೇಳ್ಕೊಡ್ತೀವಿ. ಯಾವ ಥರ ಬ್ಲೌಸ್ ಹೊಲಿಬೇಕು, ಏನು ಥರ ಅನ್ನೋದು ಒಂದು ವೇಸ್ಟ್ ಬಟ್ಟೆನಲ್ಲಿ ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ. ಆ ಟ್ರೈನಿಂಗಲ್ಲಿ ಓಕೆ ಆದ ತಕ್ಷಣ ಅವ್ರ ಬಟ್ಟೆನೇ ತರಿಸಿ ಅವ್ರ ಕೈಯಲ್ಲೇ ಕಟ್ ಮಾಡಿಸಿ ಅವ್ರ ಕೈಯಲ್ಲೇ ಹೊಲಿಸ್ತೀವಿ. ಆ ಫಿಟ್ಟಿಂಗು ಮತ್ತು ಸಮೇತ ಅವ್ರಿಗೆ ಮಾಡಿ ನಾವು ರೆಡಿ ಮಾಡ್ತಾಯಿದ್ದೀವಿ. ನಾನು ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದು ಟ್ರೈನಿಂಗ್ ತೊಗೊಂಡಿರೋದಾಗಿದೆ. ಇಲ್ಲಿ ಎಲ್ಲ ಥರ ಹೊಲಿಯೋದು, ಅಂಗಲ ಮತ್ತು ಶರ್ಟು, ಪ್ಯಾಂಟು ಪ್ರತಿಯೊಂದು ಹೊಲಿಯೋದನ್ನು ಕಲ್ತಿದ್ದೀವಿ. ಚೆನ್ನಾಗಿ ಹೇಳ್ಕೊಡ್ತಾರೆ. ಎಲ್ಲರೂ ಬಂದು ಕಲ್ತ್ಕೊಳ್ತಾರೆ. ಎಲ್ಲರೂ ಚೆನ್ನಾಗಿ ಹೊಲಿತಾ ಇದ್ದಾರೆ. ನಾವು 2 ವರ್ಷದಿಂದ ಕೆಲಸನೂ ಕೊಡ್ತಾ ಇದ್ದಾರೆ. ಎಲ್ಲ ಬಟ್ಟೆ ಎಲ್ಲನೂ ಹೊಲಿತೀವಿ. ಬ್ಲೌಸು, ಡ್ರೆಸ್ಸು, ಅಂಬ್ರೆಲಾ ಡ್ರೆಸ್ಸು, ಪ್ಯಾಂಟು, ಶರ್ಟು ಮತ್ತು ಯಾವುದಾದ್ರೂ ಆರ್ಡರ್ಸ್ ಬಂದರೆ ಅದು ಹೊಲಿತೀವಿ ನಾವು. ಆ ಥರ ಎಲ್ಲ ಹೇಳ್ಕೊಡ್ತಿದ್ದಾರೆ. ನಮಸ್ತೆ ಮೇಡಮ್, ನನ್ನ ಹೆಸರು ಅಮರಾವತಿ ಅಂತ. ಇಲ್ಲಿ ಕೌಶಲ್ಯ ಸೆಂಟರ್ಗೆ ಹೊಸದಾಗಿ ಬಂದಿದ್ದೀವಿ. ಟೈಲರಿಂಗ್ ಬಂದಿದ್ದೀವಿ. ಇಲ್ಲಿ ಎಮ್ಮಿಂಗಿಂದ ಹಿಡಿದು ಬ್ಲೌಸ್ವರೆಗೆ ಕಲಿಯೋಕ್ಕೆ ಹೇಳ್ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಟ್ರೈನಿಂಗು ಕೊಡ್ತಾ ಇದ್ದಾರೆ. ನಾವು ಚೆನ್ನಾಗಿ ಕಲ್ತಿದ್ದೀವಿ. ಮಿಷಿನ್ ಟಚ್ಚೇ ಇರಲಿಲ್ಲ ನಮಗೆ. ನಾವು ಟಚ್ ಇಲ್ದಿರ ನಾವು ತುಂಬ ಚೆನ್ನಾಗಿ ಇವಾಗ ಇಂಪ್ರೂವ್ಮೆಂಟ್ ಆಗಿದ್ದೀವಿ. ನಾವು ಮನೆಯಲ್ಲೂ ನಮ್ಮ ಬ್ಲೌಸ್ಗಳು, ನಮ್ಮ ಟಾಪ್ಗಳೆಲ್ಲ ಹೊಲ್ಕೊತಾ ಇದ್ದೀವಿ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಮತ್ತು ಲೋನ್ಗಳ ಬಗ್ಗೆ ಎಲ್ಲ ಮೇಡಮು ಹೇಳ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಕಲ್ತಿದ್ದೀವಿ ಬಂದು. ಎಲ್ಲರಿಗೂ ಯೂಟ್ಯೂಬ್ ಚಾನಲ್ ನಮ್ಮ ಕೌಶಲ್ಯ ಸೆಂಟರ್ ಇದು ನಮಗೆ 10 ವರ್ಷದಿಂದ ನಾವು ನಡೆಸ್ತಾ ಇದ್ದೀವಿ. ಈ ಕೌಶಲ್ಯ ಸೆಂಟರ್ ಅನ್ನೋದು ನಾವು ಬರೀ ಸೇಫ್ ಆಗಿಲ್ಲ, ಬರೀ ಕಂಪ್ಯೂಟರ್ ಒಳಗೆ ಹೇಳ್ಕೊಡುವಂಥದ್ದಿಗೆ ಮತ್ತು ಟೈಲರಿಂಗ್ ಹೇಳ್ಕೊಡ್ತೀವಿ, ಮತ್ತು ನಾವಿಲ್ಲಿ ಬ್ಯೂಟಿಷಿಯನ್ ಟ್ರೈನಿಂಗ್ ಕೊಟ್ಟಿದ್ದೀವಿ. 10 ವರ್ಷದಿಂದ ನಾವು ಇದನ್ನು ನಡೆಸ್ಕೊಂಡು ಬಂದಿದ್ದೀವಿ. ಇದಕ್ಕೆ ಏನು ಸಮಸ್ಯೆ ಅಂತ ಹೇಳಿದ್ರೆ, ಈ ಸಂಸ್ಥೆಯಲ್ಲಿ ನಾವು ಫ್ರೀ ಸರ್ವಿಸ್ನ ಕೊಡ್ತೀವಿ. ಮಕ್ಕಳಿಗೆಲ್ಲ ₹1 ಈಸ್ಕೊಳ್ಳೇನೆ ನಾವು ನಿಮಗೆ ಹೇಳ್ಕೊಡ್ತಾ ಇದ್ದೀವಿ. ಮತ್ತು ಗೌರ್ಮೆಂಟ್ ಕಡೆಯಿಂದ ನಿಮಗೆ ಸರ್ಟಿಫಿಕೇಟ್ಸು ಕೊಡಿಸ್ತೀವಿ. ಇದು 2 ತಿಂಗಳು ಟ್ರೈನಿಂಗ್ ಆಗಿರೋದ್ರಿಂದ ನಿಮಗೆ ಏನು ಮೋಟಿವೇಟ್ ಮಾಡ್ತೀವಿ ಅಂತ ಹೇಳಿದ್ರೆ, ನೀವು ಹೋಗಿ ಒಂದು 2 ತಿಂಗಳಲ್ಲಿ ನೀವು ಕಲ್ತಿರೋಂಥ ವಿದ್ಯೆನ ಹೋಗಿ ಯಾವುದೋ ಒಂದು ಜಾಬ್ ತೊಗೊಳ್ಳೋದಕ್ಕೂ, ಮತ್ತು ಯಾವುದೋ ಒಂದು ಸರ್ಕಾರಿ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳೋದಕ್ಕೂ, ಮತ್ತು ಯಾವುದೋ ಒಂದು ಕಂಪನಿಲಿ ಕೆಲಸ ಮಾಡೋದಕ್ಕೂ ನಾವು ಹೆಲ್ಪ್ ಮಾಡ್ತೀವಿ ನಿಮಗೆ. ಮತ್ತು ಮೋರ್ ಓವರ್ ಏನು ಅಂತ ಹೇಳಿದ್ರೆ, 2 ತಿಂಗಳಲ್ಲಿ
ಬರೀ ನಿಮಗೆ ಟೈಪಿಂಗ್ ಸ್ಕಿಲ್ಲೇ ಹೇಳ್ಕೊಡಲ್ಲ. ನೀವು ಏನು ಮಾಡ್ತೀರಾ ಕಂಪ್ಯೂಟರಲ್ಲಿ ಫಸ್ಟ್ ಟೈಪಿಂಗ್ ಕಲ್ತ್ಕೊಳ್ತೀರಾ, MS ವರ್ಡ್ ಕಲ್ತ್ಕೊಳ್ತೀರಾ, ಎಕ್ಸೆಲ್ ಕಲ್ತ್ಕೊಳ್ತೀರಾ, ಪವರ್ ಪಾಯಿಂಟ್ ಬೇಸಿಕ್ ನಮ್ಗೆ ಏನು ಬೇಕು ಅದನ್ನು ಡೇಟಾ ಎಂಟ್ರಿಗೆ ನಾವು ನಿಮಗೆ ಎಲ್ಲಾನು ಈ 2 ತಿಂಗಳನ್ನೋ ಒಂದು ಸೀಮಿತವಾಗಿರುವಂಥ ಡ್ಯೂರೇಷನಲ್ಲಿ ನಿಮಗೆ ಕವರ್ ಮಾಡಿ ಹೇಳ್ಕೊಡ್ತೀವಿ. ಇದಾದ ನಂತರ ನಿಮಗೆ ಸಾಫ್ಟ್ ಸ್ಕಿಲ್ಸು ಹೇಳ್ಕೊಡ್ತೀವಿ. ಮತ್ತು ಸಾಫ್ಟ್ ಸ್ಕಿಲ್ಸ್ ಹೇಳ್ಕೊಟ್ಟಿದ ನಂತರ ನೀವು ಹೇಗೆ ಮಾಕ್ ಕಾಲ್ಸ್ ಮಾಡಬೇಕು, ಕಂಪ್ಯೂಟರ್ಸಲ್ಲಿ ಹೇಗೆ ನೀವು ವರ್ಕ್ ಮಾಡಬೇಕು, ಅದಾದ ನಂತರ ಹೇಗೆ ಸ್ಟೋರ್ ಮಾಡ್ತೀರಾ. ಈಗ ನಮಗೆ ಎಕ್ಸ್ಟರ್ನಲ್ ಡಿವೈಸಸ್ ಎಲ್ಲ ಬಂದಿದೆಯಲ್ಲ, ಈ ಥರ ಬ್ಲೂಟೂತ್ ಹೇಗೆ ಕನೆಕ್ಟ್ ಮಾಡೋದು, ಅದಾದ ನಂತರ ಕಂಪ್ಯೂಟರ್ ಹೇಗೆ ವರ್ಕ್ ಮಾಡಬೇಕು, ಇಂಟರ್ನೆಟ್ ಎಲ್ಲ ಕನೆಕ್ಟ್ ಮಾಡಿ ಅದನ್ನೆಲ್ಲ ಹೇಳ್ಕೊಡ್ತೀವಿ ನಿಮಗೆ. ಇದರಲ್ಲಿ ನುಡಿ, ಯಾಕಂದರೆ ನಾವು ಲೋಕಲಲ್ಲಿ ವರ್ಕ್ ಮಾಡೋದ್ರಿಂದ ಆನೇಕಲ್ಲಲ್ಲಿ ನಾವು ಎಷ್ಟೊಂದು ಜನ ಆನೇಕಲ್ಲಿಂದ ಹೊರಗಡೆ ಕಳಿಸಲ್ಲ ಮಕ್ಕಳನ್ನ, ಅಂಥವ್ರಿಗೆ ಸ್ಪೆಸಿಫಿಕ್ ಆಗಿ ನಾವು ನುಡಿ ಅನ್ನೋದು ಒಂದು ಸಬ್ಜೆಕ್ಟ್ ಎಕ್ಸ್ಟ್ರಾ ಹೇಳ್ಕೊಡ್ತಾ ಇದ್ವಿ. ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿರುವಂಥ ಸರ್ಕಾರಿ ಹುದ್ದೆಗಳಿಗೆ ಅವರು ಡೇಟಾ ಎಂಟ್ರಿ ಜಾಬ್ಗೆ ಹೋಗಿ ಜಾಯಿನ್ ಮಾಡ್ಕೋಬೋದು. ಇಲ್ಲಿ ಕೋರ್ಟ್ ಇರೋದ್ರಿಂದ, ಕೋರ್ಟ್ ಪಕ್ಕದಲ್ಲೇ ನಮ್ಮ ಇನ್ಸ್ಟಿಟ್ಯೂಟ್ ಇರೋದ್ರಿಂದ ಸಾಕಷ್ಟು ನಮಗೆ ಅವಕಾಶಗಳು ಬರೋದು ಒಂದು ಲಾಯರ್ ಆಫೀಸಿಂದ ಬರುತ್ತೆ. ಹಾಗಾಗಿ ನಾವು ಒಂದು ನುಡಿ ಅನ್ನೋದೇ ನಮಗೆ ಬೇಕಾಗಿರುತ್ತೆ. ಅದಕ್ಕೋಸ್ಕರನೇ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ನುಡಿ ಅನ್ನೋ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಮಕ್ಳಿಗೂ ಹೇಳ್ಕೊಡ್ತಾ ಇದ್ದೀವಿ. ಸೊ ಹಾಗಾಗಿ ಎಷ್ಟೊಂದು ಜನ ಏನು ಕಲ್ತಿದ್ದಾರೆ ಇಲ್ಲಿವರೆಗೂ ಅವರಿಗೆ ಸಾಕಷ್ಟು ಅವಕಾಶಗಳು ಸಿಕ್ಕಿದೆ. ನೌಕರಿಯಲ್ಲಿ ಇದ್ದಾರೆ, ಈಗ ಎಲ್ಲರೂ ವರ್ಕ್ ಮಾಡ್ತಾ ಇದ್ದಾರೆ. ಅದಾದ ನಂತರ ನಾವು ನಿಮಗೆ ಇಲ್ಲಿ ಜಾಬ್ ಡ್ರೈವು ಬೇರೆ ಮಾಡ್ತಾ ಇದ್ದೀವಿ. ಈ ಜಾಬ್ ಡ್ರೈವ್ ಯಾಕೆ ಅವರು ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ಈಗ ಮದುವೆ ಆಗಿರುವಂಥ ಹೆಣ್ಮಕ್ಳು ಇದ್ದಾರೆ, ಅವರು ಡಿಗ್ರಿ ಮಾಡ್ಕೊಂಡಿದ್ದಾರೆ, PUC ಮಾಡ್ಕೊಂಡಿದ್ದಾರೆ, ಮಕ್ಕಳಾಗಿದೆ, ಅವ್ರಿಗೆ ಅವಕಾಶಗಳು ಕಪ್ಪಿ ಸಿಗ್ತಾರೆ. ಅವರು ಗಂಡಂದಿರು ಏನು ಮಾಡ್ತಾ ಇದ್ದಾರೆ, ಇಲ್ಲಿಂದ ಅವ್ರ ಅತ್ತೆ ಮಾವ ಊರಿ ಈ ಚೌಕಟ್ಟಲ್ಲೇ ಇರಬೇಕು ಅಂತ ಅವರು ಬಯಸ್ತಾ ಇದ್ದಾರೆ. ಬಿಕಾಸ್ ಅದೇನು ಅಂತ ಹೇಳಿದ್ರೆ ಮಕ್ಕಳನ್ನ ನೋಡ್ಕೋಬೇಕಾಗುತ್ತೆ. ಮಕ್ಕಳನ್ನ ನೋಡಿಕೊಂಡು ಮನೆ ಕೆಲಸ ಮುಗಿಸಿ ಮತ್ತೆ ಕೆಲಸಕ್ಕೆ ಹೋಗೋಂಥ ಯಾರಿದ್ದಾರೆ ವಿದ್ಯಾರ್ಥಿಗಳಿಗೆ ನಾವು ಪಾರ್ಟ್ ಟೈಮ್ ಜಾಬ್ನು ಕೊಡಿಸ್ತಾ ಇದ್ವಿ. ಸೊ ಹಾಗಾಗಿ ನಮ್ಮ ಕೌಶಲ್ಯದಲ್ಲಿ ಇಷ್ಟೆಲ್ಲ ಸೌಲಭ್ಯಗಳನ್ನ ನಾವು ನಿಮಗೆ ಕೊಡ್ತಾ ಇರೋದ್ರಿಂದ ದಯವಿಟ್ಟು ಬಂದು ಜಾಯ್ನ್ ಆಗಿ ಈ ಸೌಲಭ್ಯನ ನೀವು ಯೂಟಿಲೈಸ್ ಮಾಡ್ಕೊಳ್ಳಿ. ಸೊ ನಾವೇನು ಕೊಡ್ತಾ ಇದ್ದೀವಿ, ಇಟ್ಸ್ ನಾಟ್ ಲೈಕ್ ನಾವು ದುಡ್ಡಿಗೋಸ್ಕರ ಮಾಡ್ತಾ ಇರೋದಲ್ಲ, ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೀವಿ. ಈ ಆದಿತ್ಯ ಬಿರ್ಲಾ ಸ್ಪಾನ್ಸರ್ಸು ನಿಮಗೆ ಒಂದೊಂದು ಸ್ಟೂಡೆಂಟ್ಸ್ಗೂ ಅವರೇ ನಿಮಗೆ ಪೇ ಮಾಡ್ತಾರೆ. ಹಾಗಾಗಿ ಅವಕಾಶನ ನೀವು ಉಪಯೋಗಿಸ್ಕೊಂಡು ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ ಅಂತ ನಾವು ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು ಸೊ ಮಚ್. ಹಾಯ್, ಹಲೋ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಲ್ಲಿಂದ ಬರ್ತಿರೋದು? ನಾನು ಚೆನ್ನಾಗಿದ್ದೀನಿ. ಸರ್ಜಾಪುರದಿಂದ ಬರೋದು. ನಿಮ್ಗೆ ಹೇಗೆ ಗೊತ್ತಾಯಿತು ಇಲ್ಲಿ ಕಂಪ್ಯೂಟರ್ ಕ್ಲಾಸ್ ನಡೀತಿದೆ ಅಂತ? ಕೌಶಲ್ಯ ತರಬೇತಿ ಕೇಂದ್ರದವರು ನಮ್ಮ ಕಾಲೇಜಿಗೆ ಬಂದಿದ್ದು. ಸೊ ಈ ಥರ ಅಲ್ಲಿ ಏನೇನು ಹೇಳ್ಕೊಡ್ತಾರೆ ಅಂತ ಇಂಟ್ರೊಡಕ್ಷನ್ ಕೊಟ್ಟರು ನಮ್ಮ ಪ್ರಿನ್ಸಿಪಾಲ್ ಪಂಕ್ಷತ್ ಅವರು. ಸೊ ನಾವು ಬಂದು ಅವ್ರು ಕಂಪ್ಯೂಟರ್ ಟ್ರೈನಿಂಗ್ ಕೊಡ್ತೀವಿ, ನಿಮಗೆ ಜಾಬ್ ಕೊಡಿಸ್ತೀವಿ. ಸೊ ನಮಗೂ ಕೂಡ ಪ್ರಾಜೆಕ್ಟ್ಗೆ ಹೆಲ್ಪ್ ಆಗುತ್ತಂತ ನಾವು ನಮ್ಮ ಕ್ಲಾಸ್ಮೇಟ್ಸ್ ಬಂದು ಸೇರ್ಕೊಂಡಿದ್ದೀವಿ. ಸೊ 2 ಮಂತ್ಸಿಂದ ಬಂದು ಸೇರ್ಕೊಂಡಿರೋದು. ನನಗೆ ಟೈಪಿಂಗ್ ಮಾಡೋಕ್ಕೆ ಬರುತ್ತೆ, ವರ್ಡ್ ಪ್ಯಾಡ್ ಬರುತ್ತೆ, PPE ಎಕ್ಸೆಲ್ ಬರುತ್ತೆ. ಸೊ ಎಲ್ಲ ನಾನು ರೆಡಿ ಆಗಿದೆ. ಆಲ್ಮೋಸ್ಟ್ ಇವಾಗ ನಾನು ಫೈನಲ್ ಇಯರ್ ಆಗಿದ್ದರಿಂದ ನನ್ನ ಪ್ರಾಜೆಕ್ಟಿಗೆ ಕೂಡ ಹೆಲ್ಪ್ ಆಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ಥ್ಯಾಂಕ್ಸ್. ಹಾಯ್ ಮಾ, ಹಲೋ, ನಿಮ್ಮ ಹೆಸರು? ಕೀರ್ತನ. ಎಲ್ಲಿಂದ ಬರ್ತಿರೋದು ನೀವು? ನಾನು ದಿನದಿಂದ ಬರ್ತಾ ಇದ್ದೀನಿ. ಯಾವ ಕಾಲೇಜ್ ನಿಮ್ಮದು? ಕಾವೇರಿ ಕಾಲೇಜ್. ಎಷ್ಟು ದಿನದಿಂದ ಬರ್ತಾ ಇದ್ದೀರಾ ಕಂಪ್ಯೂಟರ್ ಕ್ಲಾಸ್ಗೆ? 2 ಮಂತ್ಸಿಂದ ಬರ್ತಾ ಇದ್ದೀನಿ. ಏನೇನು ಕಲ್ತಿದ್ದೀರಾ? ಎಕ್ಸೆಲ್, ಟ್ಯಾಲಿ, ಬೇಸಿಕ್ಸ್ ಎಲ್ಲ ಕಲ್ತಿದ್ದೀನಿ. ಇಲ್ಲಿ ಫ್ರೀ ಕಂಪ್ಯೂಟರ್ ಕ್ಲಾಸ್ ಕಲಿಸ್ತಿದ್ದಾರೆ ಅಂದ್ಬಿಟ್ಟು ನಿಮ್ಗೆ ಯಾರು ಹೇಳಿದ್ರು? ನಮ್ಮ ಟೀಚರ್ ರೆಫರ್ ಮಾಡಿದ್ರು, ಆದ್ದರಿಂದ ನಾನೇ ಫಸ್ಟ್ ಸೇರ್ಕೊಂಡಿದ್ದು ನಮ್ಮ ಕಾಲೇಜಲ್ಲಿ. ಆಮೇಲೆ ಅವ್ರು ಬಂದುಬಿಟ್ಟು ನಮಗೆ ಆ ಸ್ಕೀಮ್ ಈ ಥರ ಎಲ್ಲ ಇದೆ ಕಂಪ್ಯೂಟರ್ ಕ್ಲಾಸಲ್ಲಿ ಅಂದ್ಬಿಟ್ಟು ಅಡ್ವರ್ಟೈಸ್ ಕೊಟ್ಟರು. ಆಮೇಲೆ ನಮ್ಮ ಕಾಲೇಜವ್ರು ಕೂಡ ಬಂದು ಜಾಯಿನ್ ಆಯಿತು. ಮತ್ತು ಇದು ನನಗೆ ತುಂಬ ಹೆಲ್ಪ್ ಆಗ್ತಾ ಇದೆ. ಸಾಫ್ಟ್ ಸ್ಕಿಲ್ಸ್ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ, ಮತ್ತು ಆ್ಯಕ್ಟಿವಿಟೀಸ್ ಕೂಡ ಮಾಡ್ತಾ ಇದ್ದಾರೆ. ಸ್ಟೇಜ್ ಫಿಯರ್ ಹೋಗೋಕ್ಕೆ ನಮಗೆ ಇದು ತುಂಬ ಹೆಲ್ಪ್ ಆಗ್ತಿದೆ. ಮತ್ತು ಜಾಬ್ ಆಪರ್ಚುನಿಟೀಸ್ ಕೂಡ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಇಂಟರ್ನ್ಶಿಪ್ ಮಾಡೋಕ್ಕೆ ಇವರು ಕೂಡ ರೆಫರ್ ಮಾಡ್ತಾರೆ. ಯಾವುದ್ಯಾವುದು ಎಲ್ಲಿ ಹೋದರೆ ಇಂಟರ್ನ್ಶಿಪ್ ಚೆನ್ನಾಗಿರುತ್ತೆ, ಎಲ್ಲಿ ಮಾಡ್ಬೋದು ಅಂತ ಎಲ್ಲ ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಕೂಡ ನಮ್ಮ ಜೊತೆ ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಅವರು ಅಡಲ್ಟ್ಸ್ ಥರ ಟ್ರೀಟ್ ಮಾಡಿದೆ ನಮ್ಮನ್ನು ತುಂಬ ಫ್ರೆಂಡ್ಲಿಯಾಗಿ ನಮ್ಮ ಜೊತೆ ಇದ್ದಾರೆ. ಹಾಗಾದರೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ತುಂಬ ಸಪೋರ್ಟ್ ಮಾಡಿ. ಮತ್ತು ನಮ್ಮ ಹಾಗೆ ಬೇರೆಯವರು ಬಂದು ಕಲಿಬೋದು ಅಲ್ವಾ? ಎಲ್ಲರೂ ಕಲಿಬೋದು. ಥ್ಯಾಂಕ್ ಯು. ಹಾಯ್ ಮಾ, ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಎಷ್ಟು ದಿನದಿಂದ ಬರ್ತಾ ಇದ್ದೀರಾ ಕಂಪ್ಯೂಟರ್ ಕ್ಲಾಸ್ಗೆ? 2 ಮಂತ್ಸಿಂದ ಬರ್ತಿದ್ದೀನಿ. ಯಾರಮ್ಮ ನಿಮ್ಗೆ ರೆಫರ್ ಮಾಡಿದ್ದು? ನಮ್ಮ ಟೀಚರ್ ರೆಫರ್ ಮಾಡಿದ್ರು, ಹಾಗೆ ಸ್ವಲ್ಪ ಫ್ರೆಂಡ್ಸು ರೆಫರ್ ಮಾಡಿದ್ರು. ಇಲ್ಲಿಗೆ ಬಂದಾಗಿಂದ ಏನೇನು ಕಲ್ತಿದ್ದೀರಾ? ಇನ್ನೂ ಏನೇನು ಕಲಿಬೇಕು ನೀವು? ಇಲ್ಲಿ ಬಂದಾಗಿಂದ ಬೇಸಿಕ್ ಕಲ್ತಿದ್ದೀನಿ, ಟ್ಯಾಲಿ ಕಲ್ತಿದ್ದೀನಿ. ಇನ್ನೂ ಸ್ವಲ್ಪ ಸಾಫ್ಟ್ ಸ್ಕಿಲ್ಸ್ ಎಲ್ಲ ಹೇಳ್ಕೊಡ್ತಾರಂತೆ, ಅದೆಲ್ಲ ಕಲಿಬೇಕು. ಮತ್ತು
ಕಂಪ್ಯೂಟರ್ ಕ್ಲಾಸ್ ಅಲ್ಲದೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸು ಇದೆ. ಅದರಿಂದ ನನಗೆ ಇಂಗ್ಲೀಷ್ ಏನು ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ. ಈಗ ಇಂಗ್ಲೀಷು ಸಹ ಚೆನ್ನಾಗಿ ಮಾತಾಡೋಕ್ಕೆ ಬರ್ತಿದೆ. ಇದರಿಂದ ನನಗೆ ಹೆಲ್ಪ್ ಆಯಿತು ಮಾತಾಡಿ. ಅದೇ ಥರ ನನ್ನ ಫ್ರೆಂಡ್ಸ್ಗೂ ಸ್ವಲ್ಪ ಜನಕ್ಕೆ ರೆಫರ್ ಮಾಡಿದ್ದೀನಿ, ಬಂದು ಸೇರಿಕೊಳ್ಳಿ ಅಂತ. ಥ್ಯಾಂಕ್ ಯು. ಇಷ್ಟೊತ್ತು ನಾವು ಸ್ಟೂಡೆಂಟ್ನ ಕೇಳಿದ್ದ ಆಯಿತು. ಹಾಗೆ ಈಗ ಕಂಪ್ಯೂಟರ್ ನಾವು ಕಲಿಯುವಂಥ ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡಿ ಡಾಟಾ ಎಂಟ್ರಿ ಬಗ್ಗೆ, ಹಾಗೆ CPU, ಕೀಬೋರ್ಡು, ಈ ಥರ ಬೇಸಿಕ್ ನಾಲೆಡ್ಜ್ ಬಗ್ಗೆ ಗೋಡೆಗೆ ಫೋಟೋಸ್ ಹಾಕಿದ್ದಾರೆ. ಇದು ಸ್ಟೂಡೆಂಟ್ಗೆ ಹೆಲ್ಪ್ ಆಗುತ್ತೆ ಅಂತ. ಹಾಗೆ ಇಲ್ಲಿ ಆಲ್ರೆಡಿ ಸಿಸ್ಟಮ್ ಮುಂದೆ ಎಲ್ಲ ಸ್ಟೂಡೆಂಟು ಕೂತಿದ್ದಾರೆ, ಹಾಗೆ ಕಲಿತಿದ್ದಾರೆ. ಇಲ್ಲಿ ಸ್ಟೂಡೆಂಟ್ಸ್ ಯಾವ ರೀತಿ ಕಲಿತಿದ್ದಾರೆ, ಹಾಗೆ ಟೀಚರ್ಸ್ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ನೀವೇ ಒಮ್ಮೆ ನೋಡಿ. ಹಾಗೆ ನಿಮಗೂ ಇಂಟ್ರೆಸ್ಟ್ ಇದ್ದರೆ ಒಮ್ಮೆ ಇಲ್ಲಿ ಜಾಯ್ನ್ ಆಗಿ. ಹಾಗೆ ಜಾಬ್ ವೇಕೆನ್ಸಿ ಬಗ್ಗೆಯೂ ನಿಮಗೆ ತಿಳಿಸ್ಕೊಡ್ತಿದ್ದಾರೆ. ಈಗ ಮ್ಯಾಮ್ ಯಾವ ರೀತಿ ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಸ್ಟೂಡೆಂಟ್ಸ್ಗೆ ಅಂತ ನೋಡಿ. ಸ್ಟೂಡೆಂಟ್ಸ್ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಅಂತ ಕೇಳೋಣ ಬನ್ನಿ. ಹಾಯ್ಪಾ, ಎಲ್ಲಿಂದ ಬರ್ತಿರೋದು ನೀವು? ನಾವು ಚಿಗಣಿಯಿಂದ ಬರ್ತಾ ಇದ್ದೀವಿ. ಯಾರು ರೆಫರ್ ಮಾಡಿದ್ರು ಇಲ್ಲಿ ಕಂಪ್ಯೂಟರ್ ಕ್ಲಾಸ್ ಇದೆ ಅಂತ? ಇದು ನನ್ನ ಫ್ರೆಂಡ್ ರೆಫರ್ ಮಾಡಿದ್ರು ಇಲ್ಲಿದೆ ಅಂತ. ನನ್ನ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲ ಇಲ್ಲಿ ಕಲ್ತಿದ್ದಾರೆ ಆ್ಯಂಡ್ ಅವರು ಇದೇ ಕೌಶಲ್ಯ ಸೆಂಟರಿಂದ ಜಾಬ್ ಕೂಡ ಪಡ್ಕೊಂಡಿದ್ದಾರೆ. ನೀವು ಏನೇನು ಕಲ್ತಿದ್ದೀರಾ ಈಗ? ಆ್ಯಂಡ್ ನಾನು ಬಂದು 1.5 ವೀಕ್ ಆಯಿತು. ಅದಕ್ಕೆ ನಾನು ಅಲ್ಲಿ ಬಂದಾಗಿಂದ ಟೈಪಿಂಗ್ ಸ್ಪೀಡ್ ತುಂಬ ಚೆನ್ನಾಗಿದೆ ನಂದು. ಫಸ್ಟು ನನ್ನ ಟೈಪಿಂಗ್ ಸ್ಪೀಡ್ ತುಂಬ ಕಮ್ಮಿ ಇತ್ತು. ಇಲ್ಲಿ ಬಂದಾದಮೇಲೆ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಆ್ಯಂಡ್ ನಮ್ಮ ಸುನೀತಾ ಮೇಡಮ್ ಅಂತೂ ನಮಗೆ ತುಂಬ ಹೆಲ್ಪ್ ಮಾಡ್ತಾರೆ, ನಮಗೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಆ್ಯಂಡ್ ನಾವು ಇಲ್ಲಿಂದ ತುಂಬ ಜಾಸ್ತಿ ಅರ್ನ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಆಲ್ಮೋಸ್ಟ್ ಬಂದಾಗಿಂದ ಇಲ್ಲಿ ನಾನು ತುಂಬ ಫ್ರೆಂಡ್ಸ್ ಆಗಿದ್ದಾರೆ ಆ್ಯಂಡ್ ತುಂಬ ಫ್ರೆಂಡ್ಲಿ ಇದ್ದಾರೆ ಇಲ್ಲಿರೋ ಸ್ಟಾಫ್ಸ್ ಎಲ್ಲ. ನಾನು ಮುಂದೆ ಜಾಬ್ ಕೂಡ ರೆಫರ್ ಮಾಡ್ತೀನಿ ಇದೇ ಕೌಶಲ್ಯ ಸೆಂಟರಲ್ಲಿ ಇದ್ದಾರೆ. ಆ್ಯಂಡ್ ನಾವು ಅಲ್ಲಿಂದ ಬರಬೇಕಾದ್ರೂ ಸ್ವಲ್ಪ ಲೇಟ್ ಆದ್ರೂ ಸ್ವಲ್ಪ ಮೇಡಮ್ ಅಡ್ಜಸ್ಟ್ ಮಾಡ್ಕೊತಾರೆ ಆ್ಯಂಡ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ನಮಗೆ. ನಿಮ್ಮ ಥರ ಇನ್ನೂ ಸ್ಟೂಡೆಂಟ್ಸ್ ಇಲ್ಲಿ ಬಂದು ಕಲಿಬಹುದಾ? ಡೆಫಿನೆಟ್ಲಿ ಕಲಿಬೋದು. ಇಲ್ಲಿ ಬಂದರೆ ತುಂಬ ಚೆನ್ನಾಗಿ ಕಲಿತೀರಾ, ತುಂಬ ನಾಲೆಜ್ ಅರ್ನ್ ಮಾಡ್ತೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಎಲ್ಲರಿಗೂ ಥ್ಯಾಂಕ್ಸ್. ಆ್ಯಂಡ್ ನೀವು ಬಂದು ಇಲ್ಲಿ ಜಾಯ್ನ್ ಆಗಿ ಆ್ಯಂಡ್ ಲರ್ನ್ ಇಟ್. ಥ್ಯಾಂಕ್ ಯು. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಚೆನ್ನಾಗಿದೆ. ಎಷ್ಟು ದಿನದಿಂದ ಬರ್ತಾ ಇದ್ದೀರಾ ಕಂಪ್ಯೂಟರ್ ಕ್ಲಾಸ್ಗೆ? 1 ಮಂತಿಂದ ಏನೇನು ಕಲ್ತಿದ್ದೀರಾ? ಬೇಸಿಕ್ ಕಲಿತಾ ಇದ್ದೀನಿ. ಮಗುನೂ ಕರ್ಕೊಂಬಂದಿದ್ದೀರಾ ಇಲ್ಲಿ? ಪರವಾಗಿಲ್ವಾ ಮಗು ಕರ್ಕೊಂಬಂದ್ರೆ? ಹೌದು, ಮಗುನೂ ನೋಡಿಕೊಂಡು ನನ್ನ ಕಲಿಕೆನೂ ಮುಂದೆ ಇನ್ನೂ ಜಾಬ್ ಮಾಡಬೇಕು ಮುಂದುವರಿಸ್ತಿದ್ದೀರಾ? ಮನೇಲಿ ಎಷ್ಟು ಮಾತ್ರ ಸಪೋರ್ಟ್ ಮಾಡ್ತಿದ್ದಾರೆ? ಈ ಥರ ಇವಾಗ ಫ್ರೀ ಕಂಪ್ಯೂಟರ್ ಕ್ಲಾಸ್ ಅಂತ ಹೇಳ್ತಿದ್ದಾರಲ್ವಾ, ಇಲ್ಲಿ ಮಗುನೂ ಕರ್ಕೊಬಂದು ಮನೆಯಲ್ಲೂ ಮೈಂಟೈನ್ ಮಾಡ್ತೀರಾ ಅಲ್ವಾ? ಮನೆಯಲ್ಲಿ ಸಪೋರ್ಟ್ ಹೇಗಿದೆ? ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ನಮಗೆ. ಮತ್ತು ಇಲ್ಲಿ ಟೀಚರ್ಸ್ ಹೇಗೆ ಸಪೋರ್ಟ್ ಮಾಡ್ತಾರೆ ನಿಮಗೆ? ಟೀಚರ್ಸ್ ಚೆನ್ನಾಗಿದ್ದಾರೆ, ಚೆನ್ನಾಗಿ ಹೇಳ್ಕೊಡ್ತಾರೆ. ನಮ್ಮ ಜೊತೆನೇ ಕೂತ್ಕೊಂಡು ಸ್ಟೂಡೆಂಟ್ಸ್ ಥರ ಫ್ರೆಂಡ್ಲಿಯಾಗಿ ಹೇಳ್ಕೊಡ್ತಾರೆ ನಮಗೂ. ಹಾಗಾದರೆ ನೀವು ಫುಲ್ ಕ್ಲಾಸ್ ಕಂಪ್ಲೀಟ್ ಮಾಡ್ತೀರಾ ಅಂತ ಆಯಿತು. ಕಂಪ್ಲೀಟ್ ಮಾಡ್ತೀನಿ ಅಂತ ಥ್ಯಾಂಕ್ ಯು. ಕೌಶಲ್ಯ ಅಭಿವೃದ್ಧಿ ಕೇಂದ್ರ ಆನೇಕಲ್ಲಲ್ಲಿರೋದು, ಕೋರ್ಟ್ ಪಕ್ಕ ಬಿಲ್ಡಿಂಗು. ಹಾಗೆ ನಿಮಗೆ ಈ ಲೊಕೇಶನ್ ಬೇಕಂದರೆ ನಾನು ಬಯೋನಲ್ಲಿ ಲಿಂಕ್ ಕೊಡ್ತೀನಿ. ನಿಮಗೂ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಿ. ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.